ನಮಸ್ಕಾರ, ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ. ಭಾರತ ಚೀನಾ ನಡುವಿನ ನೀರಿನ ಹೋರಾಟ ಹೊಸ ಹಂತಕ್ಕೆ ತಲುಪಿದೆ. ಅರುಣಾಚಲ ಪ್ರದೇಶದಲ್ಲಿ ಚೀನಾ ನಿರ್ಮಿಸುತ್ತಿರುವ ಅತಿದೊಡ್ಡ ಅಣೆಕಟ್ಟಿಗೆ ಪ್ರತಿಯಾಗಿ ಭಾರತವು ತನ್ನದೇ ಭೀಮಾಕಾರದ ಅಣೆಕಟ್ಟನ್ನು ನಿರ್ಮಿಸುವುದನ್ನು ಗಂಭೀರವಾಗಿ ಪರಿಗಣಿಸುತ್ತಿದೆ. ಭಾರತ ಸರ್ಕಾರದ ಅಂದಾಜಿನ ಪ್ರಕಾರ ಚೀನಾದ ಈ ಅಣೆಕಟ್ಟು ಪ್ರತಿ ವರ್ಷ ಗಡಿಯ ಬಳಿ ಹರಿದು ಬರುವ ನೀರಿನ ಸುಮಾರು 1/3 ಅಂದರೆ 40 ಬಿಲಿಯನ್ ಕ್ಯೂಬಿಕ್ ಮೀಟರ್ ನೀರನ್ನು ತಿರುಗಿಸಬಹುದಾಗಿದೆ. ಇದರಿಂದ ಭಾರತಕ್ಕೆ ಬರಗಾಲದ ಕಾಲದಲ್ಲಿ 85% ನೀರಿನ ಹರಿವು ಕಡಿಮೆಯಾಗುವ ಅಪಾಯವಿದೆ. ಈ ಕಾರಣದಿಂದಲೇ ಭಾರತ ಸರ್ಕಾರ ತನ್ನ ಅಪ್ಪರ್ ಸಿಯಾಂಗ್ ಮಲ್ಟಿಪರ್ಪಸ್ ಸ್ಟೋರೇಜ್ ಡ್ಯಾಮ್ ಯೋಜನೆಯನ್ನು ವೇಗಗೊಳಿಸಿದೆ. ಈ ಅಣೆಕಟ್ಟು ನಿರ್ಮಾಣವಾದರೆ ಇದು ಭಾರತದ ಅತಿದೊಡ್ಡ ಅಣೆಕಟ್ಟಾಗಲಿದೆ. ಇದರ 14 ಬಿಲಿಯನ್ ಕ್ಯೂಬಿಕ್ ಮೀಟರ್ ನೀರಿನ ಸಂಗ್ರಹ ಸಾಮರ್ಥ್ಯದಿಂದ ಭಾರತ ಬರಗಾಲದ ದಿನಗಳಲ್ಲಿ ನೀರನ್ನು ಬಿಡುಗಡೆ ಮಾಡಿ ತೀವ್ರ ದಾಹವನ್ನು ತಗ್ಗಿಸಬಹುದಾಗಿದೆ. ಉದಾಹರಣೆಗೆ, ಉತ್ತರ ಪೂರ್ವ ಭಾರತದ ಪ್ರಮುಖ ನಗರವಾದ ಗುವಾಹಟಿ ಕೈಗಾರಿಕೆ ಮತ್ತು ಕೃಷಿಗಾಗಿ ನೀರಿನ ಮೇಲೆ ಬಹಳ ಅವಲಂಬಿತವಾಗಿದೆ. ಚೀನಾದ ಅಣೆಕಟ್ಟು ಮಾತ್ರ ಇದ್ದರೆ ಗುವಾಹಟಿಗೆ 25%ವರೆಗೆ ನೀರಿನ ಕೊರತೆ ಎದುರಾಗಬಹುದು. ಆದರೆ ಭಾರತದ ಅಣೆಕಟ್ಟು ನಿರ್ಮಾಣವಾದರೆ ನೀರಿನ ಕೊರತೆಯು 11% ಮಾತ್ರ ಇಳಿಯುತ್ತದೆ ಎಂದು ವರದಿಗಳು ಹೇಳುತ್ತಿವೆ. ಮತ್ತೊಂದು ಮುಖ್ಯ ಅಂಶವೇನೆಂದರೆ, ಚೀನಾ ಏಕಾಏಕಿ ತನ್ನ ಅಣೆಕಟ್ಟಿನಿಂದ ನೀರನ್ನು ಬಿಟ್ಟರೆ ಕೆಳಭಾಗದ ಪ್ರದೇಶಗಳಲ್ಲಿ ಭೀಕರ ಪ್ರವಾಹ ಉಂಟಾಗಬಹುದು. ಆದರೆ ಭಾರತ ನಿರ್ಮಿಸಲು ಉದ್ದೇಶಿಸಿರುವ ಅಪ್ಪರ್ ಸಿಯಾಂಗ್ ಡ್ಯಾಮ್ ಅಷ್ಟು ನೀರನ್ನು ಪೂರ್ತಿಯಾಗಿ ತಡೆದುಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತದೆ. ಇದಕ್ಕಾಗಿ 30% ಭಾಗವನ್ನು ಯಾವಾಗಲೂ ಖಾಲಿ ಇಡಲು ಸರ್ಕಾರ ಯೋಚಿಸುತ್ತಿದೆ. ಚೀನಾ ವಿದೇಶಾಂಗ ಮಂತ್ರಾಲಯವು ಪ್ರತಿಕ್ರಿಯೆ ನೀಡುತ್ತಾ, ನಮ್ಮ ಹೈಡ್ರೋ ಪವರ್ ಯೋಜನೆಗಳು ವೈಜ್ಞಾನಿಕ ಅಧ್ಯಯನದ ಮೇಲೆ ನಿರ್ಮಿಸಲ್ಪಟ್ಟಿವೆ. ಇದು ಕೆಳಭಾಗದ ದೇಶಗಳಿಗೆ ಯಾವುದೇ ಹಾನಿ ಮಾಡುವುದಿಲ್ಲ ಎಂದು ಹೇಳಿದೆ. ಆದರೆ ಭಾರತದ ವಿದೇಶಾಂಗ ಸಚಿವರೂ ಆದ ಎಸ್ ಜೈಶಂಕರ್ ಚೀನಾ ಪ್ರತಿನಿಧಿಗಳ ಜೊತೆ ಆಗಸ್ಟ್ 18ರಂದು ನಡೆದ ಸಭೆಯಲ್ಲಿ ಈ ಚಿಂತನೆಗಳನ್ನು ನೇರವಾಗಿ ವ್ಯಕ್ತಪಡಿಸಿದ್ದಾರೆ. ಆದರೆ ಅಣೆಕಟ್ಟಿನ ಕೆಲಸಕ್ಕೆ ಮತ್ತೊಂದು ಅಡ್ಡಿಯಾದ ಅಂಶಗಳೂ ಕೂಡ ಇವೆ. ಅರುಣಾಚಲ ಪ್ರದೇಶದ ಆದಿ ಸಮುದಾಯ ಇದಕ್ಕೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದೆ. ನಾವು ಬೆಳೆಸುವ ಅಕ್ಕಿ, ಏಲಕ್ಕಿ, ಹಣ್ಣುಗಳಿಂದಲೇ ನಮ್ಮ ಮಕ್ಕಳ ಶಿಕ್ಷಣ ನಡೆಯುತ್ತಿದೆ. ಈ ನೆಲವೇ ನಮ್ಮ ಬದುಕು. ನಾವು ಅಣೆಕಟ್ಟಿಗೆ ಜೀವದ ಹಂಗಿನ ಹೋರಾಟ ಮಾಡುತ್ತೇವೆ ಎಂದು ಸ್ಥಳೀಯರು ಸ್ಪಷ್ಟಪಡಿಸಿದ್ದಾರೆ. ಅಪ್ಪರ್ ಸಿಯಾಂಗ್ ಅಣೆಕಟ್ಟಿನಿಂದ ಕನಿಷ್ಠ 16 ಹಳ್ಳಿಗಳು ನಾಶವಾಗಲಿದ್ದು 10,000 ಜನರು ನೇರವಾಗಿ ಸ್ಥಳಾಂತರಗೊಳ್ಳಬೇಕು ಎಂದು ಅಂದಾಜಿಸಲಾಗಿದೆ. ಸಮಗ್ರವಾಗಿ 1 ಲಕ್ಷ ಜನರನ್ನು ಹೆಚ್ಚು ಮಂದಿ ಇದರಿಂದ ಪ್ರಭಾವಿತರಾಗಬಹುದು. ಇದಕ್ಕೆ ಪ್ರತಿಯಾಗಿ ಅರುಣಾಚಲ್ ಪ್ರದೇಶದ ಮುಖ್ಯಮಂತ್ರಿ ಚೀನಾದ ಅಣೆಕಟ್ಟು ಅಸ್ತಿತ್ವದ ಬೆದರಿಕೆ ಎಂದು ಹೇಳಿ ಭಾರತದ ಯೋಜನೆಗೆ ಬೆಂಬಲ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಸ್ಥಳೀಯರಿಗೆ ಪರಿಹಾರ ಹಾಗೂ ಪುನರ್ವಸತಿ ಘೋಷಿಸಲು ಮುಂದಾಗಿದೆ. ಆದರೆ ತಜ್ಞರು ಎಚ್ಚರಿಸುತ್ತಿರುವ ಮತ್ತೊಂದು ಅಂಶವೇನೆಂದರೆ, ಅರುಣಾಚಲ ಪ್ರದೇಶ ಮತ್ತು ಟಿಬೆಟ್ ಎರಡೂ ಭೂಕಂಪ ಪ್ರದೇಶ. ಇಲ್ಲಿ ಭಾರೀ ಅಣೆಕಟ್ಟುಗಳು ನಿರ್ಮಾಣವಾದರೆ ಭೂಕಂಪ, ಭೂಕುಸಿತ, ಹಿಮನದಿಗಳ ನೀರಿನ ಸಿಡಿತ ಮುಂತಾದ ಅಪಾಯಗಳು ಹೆಚ್ಚಾಗಬಹುದು. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟು ಭಾರತದ ಹಿತಾಸಕ್ತಿ ಕಾಯ್ದುಕೊಳ್ಳುವ ರಕ್ಷಣೆಯ ಅಥವಾ ಪರಿಸರಕ್ಕೆ ವಿನಾಶ ತರಬಹುದಾ ಎನ್ನುವ ದೊಡ್ಡ ಪ್ರಶ್ನೆ ಎದ್ದು ಬಂದಿದೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.